ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಉಡುಪಿ ಪತ್ರಿಕಾ ಭವನ ಸಮಿತಿ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಉಡುಪಿ ಬ್ರಹ್ಮಗಿರಿಯ ಲಯನ್ಸ್ ಭವನದಲ್ಲಿ ಮಂಗಳವಾರ ಪತ್ರಿಕಾ ದಿನಾಚರಣೆ ನಡೆಯಿತು. ಪ್ರಿಂಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಿಂಟ್ ಮಾಧ್ಯಮಕ್ಕೆ ಈಗ ಇರುವ ಕ್ರೈಸಿಸ್ ಅಂದರೆ ರೆಲವೆನ್ಸ್ ಮತ್ತು ಪ್ರಸ್ತುತ ಅನ್ನಿಸಿಕೊಳ್ಳುವಂಥದ್ದು. ಹೊಸ ಟೆಕ್ನಾಲಜಿಗಳ ಮಹಾ ಪ್ರವಾಹದಲ್ಲಿ ಪ್ರಸ್ತುತ ಅಂತ ಅನ್ನಿಸಿಕೊಂಡು ಉಳಿಯುವುದು ಅವರಿಗೆ ಇವತ್ತು ದೊಡ್ಡ ಸವಾಲು. ಸುದ್ದಿ ತಲುಪುವ ವೇಗ ಹೆಚ್ಚಿರುವುದರಿಂದ ಅಂದರೆ ಮರುದಿನ ಬೆಳಿಗ್ಗೆ ಸುದ್ದಿ ಪ್ರಿಂಟಾಗಿ ಬರೋದನ್ನು ಇವತ್ತು ಸುದ್ದಿಗಾಗಿ ಕಾಯುವವರು ಯಾರೂ ಕಾಯಬೇಕಾಗಿಲ್ಲ. ಹಾಗಾಗಿ ರೆಲವೆಂಟ್ ಆಗಿ ಉಳಿಯುವುದು ಅವರ ಸವಾಲು. ಮುದ್ರಣ ಯಂತ್ರಗಳಿಗೆ ಅಪಾರ ಹೂಡಿಕೆ ಇರೋದ್ರಿಂದ ವ್ಯವಹಾರವಾಗಿ ಇವತ್ತು ಪ್ರಿಂಟ್ ಪತ್ರಿಕೆ ಲಾಭದಾಯಕ ಅಲ್ಲ, ಯಾರಿಗೂ ಅಲ್ಲ. ಇವತ್ತು ಮೀಡಿಯಾ ಏನಾಗಿದೆ ಅಂದರೆ ನಮ್ಮ ಅಂಗೈಯಲ್ಲಿರುವ ಸ್ಮಾರ್ಟ್ಫೋನ್ ಕೈಗೆ ಬಂದಿದೆ. ಸೊ ಈಗ ವೇಗದ ಇಂಟರ್ನೆಟ್ನ ಕಾರಣದಿಂದಾಗಿ ಅಂಗೈಯ ಒಳಗೆ ಇರುವ ಸುದ್ದಿ ಇವತ್ತು ಬರೀ ಸುದ್ದಿಯಾಗಿ ಉಳಿಯಬೇಕಾಗಿಲ್ಲ. ಅದರಲ್ಲಿ ರೇಡಿಯೋದ ಧ್ವನಿ ಇರಬಹುದು, ಟೆಲಿವಿಷನ್ನ ದೃಶ್ಯಗಳಿರ್ಬಹುದು, ಪ್ರಿಂಟ್ನ ಅಕ್ಷರಗಳಿರ್ಬಹುದು, ಅಗತ್ಯ ಇದ್ದರೆ ಸುದ್ದಿಯ ಹಿಂದೆ ಮುಂದೆ ವಿಶ್ಲೇಷಣೆ, ಎಲ್ಲದಕ್ಕೂ ವೆಬ್ ಲಿಂಕಿನ ಲೇಯರ್ಗಳು, ಹೀಗೆ ಒಂದು ಮಾಧ್ಯಮ ಎಲ್ಲ ಬೇರೆ ಸಾಂಪ್ರದಾಯಿಕ ಮಾಧ್ಯಮಗಳಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಎಲ್ಲವನ್ನ ತಾನು ಬೆಳೆಸ್ಕೊಂಡು ಸಾಂಪ್ರದಾಯಿಕ ಪ್ರಿಂಟ್ ಮತ್ತು ಟೆಲಿವಿಷನ್ ಇವೆರಡೂ ಕೂಡ ತಮಗೆ ಸರಿ ಹೊಂದುವ ಸೋಷಿಯಲ್ ಮೀಡಿಯಾಗಳ ಜೊತೆ ಅಥವಾ ಇನ್ನು ಬರುವಂಥ ಯಾವುದಾದ್ರೂ ಹೊಸ ತಂತ್ರಜ್ಞಾನದ ಜೊತೆ ಸುದ್ದಿ ಫೀಡ್ಗೆ ಟೈಅಪ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು. ಯಾಕೆಂದರೆ ಸೋಷಿಯಲ್ ಮೀಡಿಯಾಗಳು ಇವತ್ತು ಸುದ್ದಿ ಕ್ಷೇತ್ರದತ್ತ ಅವು ಆಸಕ್ತಿ ತೋರಿಸ್ತಾ ಇದೆ. ಪ್ರಿಂಟ್ ಮತ್ತು ಟೆಲಿವಿಷನ್ಗಳು ಎರಡೂ ಕೂಡ ಇನ್ನೊಂದು 10 ವರ್ಷದಲ್ಲಿ ಮೇನ್ ಸ್ಟ್ರೀಮ್ ಆಗಿ ಉಳಿಯೋದಿಲ್ಲ. ಹಾಗಾಗಿ ಒಬ್ಬ ಪತ್ರಕರ್ತ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನು ಅಂದರೆ, ಇನ್ನು 4-5 ವರ್ಷಗಳಲ್ಲಿ ಸುದ್ದಿ ಮನೆಯ ಒಳಗೆ ಕ್ಲರಿಕಲ್ ರೂಪದ ಯಾವುದೇ ಕೆಲಸಗಾರರು ಅಗತ್ಯ ಇರುವುದಿಲ್ಲ. ಅಂದರೆ ಸುದ್ದಿ ಡೆಸ್ಕ್ನಲ್ಲಿ ಇವತ್ತು ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರ ಮುಕ್ಕಾಲು ಪಾಲು ಜನಕ್ಕೆ ಮತ್ತು ವರದಿಗಾರಿಕೆಗೆ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರಲ್ಲಿ 50% ಜನರ ಕೆಲಸ LLM ಆಧಾರಿತ AI ತಂತ್ರಜ್ಞಾನ ನುಂಗಿ ಹಾಕ್ತಾರೆ. ಕ್ರಿಯೇಟಿವ್ ಕಂಟೆಂಟ್ ಯಾರು ಕೊಡ್ತಾರೆ ಮತ್ತು ಫೀಲ್ಡ್ನಲ್ಲಿ ಹೊಸತನವನ್ನು ಹುಡುಕಿ ವರದಿ ಮಾಡಿಕೊಳ್ಳೋದು ಯಾರಿಗೆ ಸಾಧ್ಯ ಇದೆ ಅಂಥವರು ಬೆರಳೆಣಿಕೆಯವರು ಮಾತ್ರ ಪತ್ರಿಕೋದ್ಯಮದಲ್ಲಿ ಉಳಿತಾರೆ. ರನ್ ಆಫ್ ದ ಮಿಲ್ ಅಂತ ಏನು ಕೆಲಸಗಳಿದ್ದಾವೆ ಅವುಗಳಿಗೆ ಅವಕಾಶ ಕ್ಷೀಣಿಸ್ತಾ ಹೋಗ್ತದೆ. ಇದು ಇನ್ನು 1-2 ವರ್ಷಗಳ ಒಳಗೆ ಆಗತ್ತೆ. ಏನಾಗಿದೆ ಅಂದರೆ ನಮ್ಮ ನ್ಯೂಸ್ ರೂಮ್ಗಳಿಗೆ ಇನ್ನು ಕ್ಯಾಟೋಲ್ಗಳು ಬಂದದ್ದು ಗೊತ್ತಿಲ್ಲ. ಕ್ಯಾಟೋಲ್ ಬಂದದ್ದು ಗೊತ್ತಿದ್ದದಿದ್ರೆ ಇಷ್ಟು ಹೊತ್ತಿಗೆ ಸಬ್ ಎಡಿಟರ್ಸ್ ಜಾಬ್ ಒಂದು ಉಳಿತಿತ್ತು. ಸಂಘದ ಸದಸ್ಯರ ಮಕ್ಕಳಿಗೆ ಕೊಡಮಾಡಲಾಗುವ ಪ್ರತಿಭಾ ಪುರಸ್ಕಾರವನ್ನು ವಿತರಿಸಬೇಕಾಗಿ ಮಣಿಪಾಲ HBR ಸಂಸ್ಥೆಗಳ ಮುಖ್ಯಸ್ಥರಾದ ಹರಿಪ್ರಸಾದ್ ರೈ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತುಂಬಾ ಸಂತೋಷ, ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಬಹುತೇಕ ನೀವೆಲ್ಲ ಪತ್ರಕರ್ತರ ಪರಿಚಯ ನನಗಿದೆ. ನಿಮ್ಮ ಲೇಖನಗಳನ್ನ ಸುದ್ದಿಗಳು ನಾನು ಓದಿದ್ದೇನೆ. ಎಲ್ಲ ತುಂಬಾ ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿಗೆ, ತುಂಬಾ
ವಿಶೇಷವಾಗಿ ಉಡುಪಿ ಪತ್ರಕರ್ತರ ಮೇಲೆ ನನಗೆ ತುಂಬ ಅಭಿಮಾನ. ಯಾಕೆಂದರೆ ಕಳೆದ 25 ನಿಮ್ಮ ಈ ಸಂಘಕ್ಕೆ 25 ವರ್ಷಗಳಾಗಿದೆ. ಈ 25 ವರ್ಷ ಉತ್ತಮವಾಗಿ ಅತ್ಯಂತ ಅನೇಕ ಸಮಾಜ ಕಾರ್ಯಗಳನ್ನು ನೀವು ಮಾಡಿದ್ದೀರಿ. ತುಂಬ ಸಂತೋಷ ಆಗ್ತಾ ಇದೆ. ಉಡುಪಿ ನಮ್ಮ ಆ ಕಡೆ ಮೆಟ್ರೋ ಸಿಟಿಯೂ ಅಲ್ಲ, ಈ ಕಡೆ ಹಳ್ಳಿಯೂ ಅಲ್ಲ. ಉಡುಪಿಗೆ ಹಳ್ಳಿ ಆದ್ರೆ ಗ್ರಾಮಾಂತರ ಸರ್ಕಾರದಿಂದ ಆದಾಯ ಬರ್ತದೆ, ಮೆಟ್ರೋ ಆದ್ರೆ ಜನರಿಂದ ಆದಾಯ ಬರ್ತದೆ. ಬಟ್ ನಮ್ಮ ಉಡುಪಿ ಯಾವ್ದಾರ ಅಂದ್ರೆ ಆ ಕಡೆ ಹಳ್ಳಿನೂ ಅಲ್ಲ, ಈ ಕಡೆ ಮೆಟ್ರೋನೂ ಅಲ್ಲ. ಇದು ಈ ಉಡುಪಿಯ ಮೂಲಭೂತ ಸೌಕರ್ಯಗಳಿಗೆ ಅಭಿವೃದ್ಧಿಗೆ ನಿಮ್ಮ ಅನುದಾನ, ನಿಮ್ಮ ಕೊಡುಗೆ ತುಂಬಾ ಇದೆ. ಇಂತಹ ಸುದ್ದಿಗಳು ನಿಮ್ಮಿಂದ ತುಂಬಾ ಬರಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ಎಲ್ಲರೂ ಧನ್ಯವಾದಗಳು. ನಾನು ಕೇಳಿ ಪಡ್ಕೊಂಡದ್ದು ಈ ಬಾರಿಯ ಪತ್ರಿಕಾ ದಿನಾಚರಣೆಯನ್ನು ಸಾಧ್ಯವಾದರೆ ನಮ್ಮಲ್ಲಿ ಮಾಡಿ ಅಂತ, ನಮ್ಮ ಪತ್ರಿಕಾ ಲಯನ್ಸ್ ಭವನದಲ್ಲಿ ಮಾಡಿ ಅಂತ. ನಾನು ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ಒಂದು 4 ವರ್ಷ, ಒಂದು ಸಕ್ರಿಯ ಪತ್ರಿಕೋದ್ಯಮದಲ್ಲಿ ಒಂದು ಕನಿಷ್ಠ ಒಂದು 25 ವರ್ಷ, ಆಮೇಲೆ ಸಹ ಪತ್ರಿಕೋದ್ಯಮ ಅಂದರೆ ಪ್ಯಾಸಿವ್ ಜರ್ನಲಿಸಮ್ ಏನು ಹೇಳ್ತೇವೆ ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ನಾವೆಲ್ಲರೂ ಹೇಳುದುಂಟು ಪತ್ರಿಕೋದ್ಯಮ ಕೌಲುದಾರಿಯಲ್ಲಿದೆ ಅಂತ. ಅದಕ್ಕಿಂತ ದೊಡ್ಡ ವಿಷಯ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಇವತ್ತು ರಾಜಾರಾಮ್ ಕಲ್ಲೂರ್ ಅವರು ಅದನ್ನು ನಾವು ಏನು ಕೌಲುದಾರಿ ಅಂತ ಹೇಳ್ತೇವೆ, ಅವರು ಅದನ್ನು ನಿಖರವಾಗಿ ನಿಮಗೆ ಎಲ್ಲ ಇವತ್ತು ಬಹಳಷ್ಟು ನಿಖರವಾಗಿ ಅಷ್ಟೆಲ್ಲ ರೈಲು ಪ್ರಕಾರವಾಗಿ ಸಹ ವಿವರಿಸಿದ್ದಾರೆ. ಉಡುಪಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ. ಅದೇ ರೀತಿ ಈ ಬಾರಿ ರಾಜ್ಯದ ಪತ್ರಕರ್ತರ ಸಂಘದ ಒಂದು ಪ್ರಥಮ ಬಾರಿಗೆ ಜಿಲ್ಲಾ ಪ್ರಶಸ್ತಿಯನ್ನು ಕೂಡ ಉಡುಪಿ ಜಿಲ್ಲೆ ಪಡೆದುಕೊಂಡದ್ದು ನಮ್ಮ ಮೇಲ್ಮೆಗೆ ಒಂದು ಗರಿಯಾಗಿ ಮೂಡಿ ಬಂದಿದೆ. ಈ ಬಾರಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಹಮ್ಮಿಕೊಂಡು ಬಂದಂತೆ ಈಗ ಕೊನೆಯ ಘಟ್ಟದಲ್ಲಿದ್ದೇವೆ. ಇನ್ನು ಕೆಲವೇ ಸಮಯದಲ್ಲಿ ನಮ್ಮ ಟರ್ಮ್ ಮುಗಿಯುವ ಹಂತದಲ್ಲಿದೆ. ಆ ನಂತರ ಹೊಸ ಸಮಿತಿ ಬರ್ತದೆ. ಈಗ 93 ವರ್ಷಕ್ಕೆ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ಇದ್ರೆ ನಮ್ದು 26ನೇ ವರ್ಷದಲ್ಲಿ ನಾವಿದ್ದೇವೆ. 25 ವರ್ಷ ಕಳೆದು 26ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಸುಸಂದರ್ಭದಲ್ಲಿದ್ದೇವೆ. ಸ್ವಂತ ಕಟ್ಟಡವನ್ನ ಲೀಸಿಗೆ ಸರ್ಕಾರದಿಂದ ನಮ್ಮ ವಾರ್ತಾಧಿಕಾರಿಯವರ ಮುತುವರ್ಜಿಯಿಂದ ನಾವು ಪಡ್ಕೊಂಡು ಅಲ್ಲಿ ನಮ್ಮ ವಿವಿಧ ಚಟುವಟಿಕೆಗಳ ಪತ್ರಕರ್ತರಿಗೋಸ್ಕರ ಮಾಡ್ತಾ ಬಂದಿದ್ದೇವೆ. ವಿವಿಧ ಸ್ಪರ್ಧೆಗಳಿರ್ಬೋದು, ಪತ್ರಕರ್ತರ ಮತ್ತು ಅಧಿಕಾರಿಗಳ ನಡುವೆ ಏನು ಇಂಟ್ರಾಕ್ಟ್ ಪ್ರೋಗ್ರಾಮ್ಗಳಿರ್ಬೋದು, ಅದನ್ನೆಲ್ಲವನ್ನ ಮಾಡ್ಕೊಂಡು ಬಂದು ಅಧಿಕಾರಿಗಳು ಮತ್ತು ಪತ್ರಕರ್ತರ ಮಧ್ಯದ ಬಾಂಧವ್ಯವನ್ನ ಹೆಚ್ಚಿಸ್ತಾ ಬಂದಿದ್ದ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಳ್ಳದೆ ಬಂದಿದ್ದೇವೆ. ಎಲ್ಲ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡಿದಂತ ನನ್ನ ಕಾರ್ಯದರ್ಶಿಯವರು ನಜೀರ್ ಕೊಲ್ಲಿ ಮತ್ತು ನಮ್ಮ ಪತ್ರಿಕಾ ಭವನದ ಅಜಿತ್ ಅರಡಿ ಉಮೇಶ್ ಅವರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇವತ್ತು ಸಲ್ಲೂರವರ ಏನು ಈ ನಮ್ಮ ಮುಂದಿನ ದಿನಗಳಲ್ಲಿ ಮಾಧ್ಯಮದ ಬಗ್ಗೆ ಏನು ತಿಳಿಸಿದರೆ ಅದು ಬಹಳ ಬೆನಿಫಿಟ್ ಆದ ಒಂದು ಕಾರ್ಯಕ್ರಮ. ಬಹಳಷ್ಟು ಜನ ಅದನ್ನು ಕೇಳಬೇಕಿದೆ. ನಮ್ಮ ಮುಂದಿನ ಫ್ಯೂಚರ್ಗಳು ಹೇಗಿದೆ, ನಾವು ಅದಕ್ಕೆ ಹೇಗೆ ಅಪ್ಡೇಟ್ ಆಗ್ಬೇಕು ಅನ್ನುವ ಈ ಮಾಹಿತಿಯನ್ನು ನೀಡಬೇಕೆಂದಕ್ಕೋಸ್ಕರ ಅವರನ್ನು ಇವತ್ತು ಕೇಳ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ಮುಂದೆ ನಾವು ಈಗಲೇ ಪೆನ್ ಪೇಪರ್ ಹೋಗಿದೆ, ಕಂಪ್ಯೂಟರ್ ಬಂದಿದೆ, ಮೊಬೈಲ್ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಏನು ಅಂತ ಹೇಳಿದ್ರೆ ನಾವು ಅಪ್ಡೇಟ್ ಆಗದಿದ್ರೆ ನಮ್ದು ಇಲ್ಲಿಗೆ ಸ್ವಲ್ಪದರಲ್ಲೇ ನಮ್ಮ ಪತ್ರಕರ್ತರ ಜೀವನ ಮುಗಿಯುವ ಹಂತದಲ್ಲಿರುತ್ತೆ. ಅದರಿಂದ ನಾವು ಕೂಡ ಭವಿಷ್ಯದಲ್ಲಿ ಅಪ್ಡೇಟ್ ಆಗುವಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.